ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತೇ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುಚರಿತ್ರೆ ಅಧ್ಯಾಯ 27. ಈ ಹಿಂದಿನ ಅಧ್ಯಾಯದಿಂದ ನಾವು ನೋಡುತ್ತಿರುವ ಹಾಗೆ ಇಬ್ಬರು ಪಂಡಿತರು ಗರ್ವದಿಂದ ಮದಾಂಧರಾಗಿ ಗುರುಗಳ ಎದುರಿಗೆ ಬಂದು ತಮ್ಮನ್ನು ಮತ್ತು ತ್ರಿವಿಕ್ರಮ ಭಾರತೀಯರನ್ನು ವೇದಗಳ ಪಾಂಡಿತ್ಯದಲ್ಲಿ ವಾದ ಮಾಡಬೇಕೆಂದು ಹಠ ಹಿಡಿಯುತ್ತಾರೆ. ಗುರುಗಳು ಎಷ್ಟೇ ಬುದ್ಧಿವಾದ ಹೇಳಲು ಪ್ರಯತ್ನಪಟ್ಟರೂ ಕೂಡ ಅವರು ಅದನ್ನು ಕೇಳದೆ ವಾದಕ್ಕೆ ಅವರನ್ನು ಆಹ್ವಾನಿಸುತ್ತಾರೆ. ಇನ್ನು ಮುಂದಿನ ಅಧ್ಯಾಯವಾದ 27ರಲ್ಲಿ ನಾಮಧಾರಕನು ತಡೆಯಲಾರದ ಆಸಕ್ತಿಯಿಂದ ಪ್ರಶ್ನೆಗಳನ್ನು ಕೇಳುತ್ತಾನೆ. ಆ ನಂತರ ನಡೆದ ಘಟನೆಯನ್ನು ವಿವರಿಸಬೇಕೆಂದು ಸಿದ್ಧರಲ್ಲಿ ವಿನಂತಿಸುತ್ತಾನೆ. ಅದಕ್ಕೆ ಸಿದ್ಧರು ಶ್ರೀಗುರುವು ಎಷ್ಟು ಹೇಳಿದರೂ ಅವರು ಕೇಳಲಿಲ್ಲ. ಆಗ ಶ್ರೀಗುರುವು ಅವರಿಗೆ ನಿಮ್ಮ ಕೋರಿಕೆ ಈಗಲೇ ತೀರಿಸುತ್ತೇನೆ ಎಂದು ಹೇಳಿ ಅಲ್ಲಿಯೇ ಪಕ್ಕದಲ್ಲಿ ಹೋಗುತ್ತಿದ್ದ ಒಬ್ಬನನ್ನು ಕರೆದು ನೀನ್ಯಾರು, ನಿನ್ನ ಕುಲವೇನು, ನಿನ್ನದು ಯಾವ ಊರು, ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಪ್ರಶ್ನೆಗಳನ್ನು ಮಾಡುತ್ತಾರೆ. ಅವನು ನಾನು ಕೀಳು ಜಾತಿಯವನು, ನನ್ನನ್ನು ಮಾತಂಗನೆಂದು ಕರೆಯುತ್ತಾರೆ, ನಾನು ಈ ಊರ ಹೊರಗೆ ಇರುತ್ತೇನೆ, ಇಂದಿಗೆ ನನ್ನ ಮೇಲೆ ನಿಮ್ಮ ದಯೆ ಉಂಟಾಗಿದೆ ಎಂದು ನಮಸ್ಕಾರವನ್ನು ಮಾಡುತ್ತಾನೆ. ಆಗ ಶ್ರೀಗುರುವು ಅವನ ಮೇಲೆ ತಮ್ಮ ಕೃಪಾದೃಷ್ಟಿಯನ್ನು ಹರಿಸಿ ಶಿಷ್ಯನಿಗೆ ತಮ್ಮ ದಂಡವನ್ನು ಕೊಟ್ಟು ಅದರಿಂದ ನೆಲದ ಮೇಲೆ 7 ಗೆರೆಗಳನ್ನು ಎಳೆಯಲು ಹೇಳುತ್ತಾರೆ. ಆಮೇಲೆ ಆ ಚಾಂಡಾಳನ ಮೇಲೆ ವಿಭೂತಿಯನ್ನು ಚೆಲ್ಲಿ ಅವನನ್ನು ಒಂದೊಂದು ಗೆರೆಯನ್ನು ದಾಟಲು ಹೇಳುತ್ತಾರೆ. ಅವನು ಮೊದಲ ಗೆರೆಯನ್ನು ದಾಟುತ್ತಲೇ ನೀನ್ಯಾರು ಎಂದು ಗುರುಗಳು ಕೇಳಿದಾಗ ನಾನು ವನರಕ್ಷಕನಾದ ಬಿಲ್ಲರವನು ಎಂದು ಹೇಳುತ್ತಾನೆ. ಮುಂದೆ 2ನೆಯ ಗೆರೆಯನ್ನು ದಾಟಿ ನಾನು ರಾವಣನೆಂಬ ಕಿರಾತಕ ಎಂದು ಹೇಳುತ್ತಾನೆ. ಹಾಗೆಯೇ 3ನೇ ಗೆರೆಯನ್ನು ದಾಟಿ ನಾನು ಗಾಂಗೇಯನೆಂಬುವ ಬೆಸ್ತರವನು ಎಂದು ಹೇಳುತ್ತಾನೆ. ಮುಂದೆ 4ನೇ ಗೆರೆಯನ್ನು ದಾಟಿ ಶೂದ್ರನಾದ ರೈತ ಎಂದು ಹೇಳುತ್ತಾನೆ. 5ನೇ ಗೆರೆಯನ್ನು ದಾಟಿ ನಾನು ಸೋಮದತ್ತನೆನ್ನುವ ವೈಶ್ಯ ಎಂದು ಹೇಳುತ್ತಾನೆ. ಹಾಗೆ 6ನೇ ಗೆರೆಯನ್ನು ದಾಟಿ ಗೋವರ್ಧನ ವರ್ಮ ಎಂಬುವ ಕ್ಷತ್ರಿಯ ಎಂದು ಹೇಳುತ್ತಾನೆ. 7ನೇ ಗೆರೆಯನ್ನು ದಾಟುತ್ತಲೇ ತಾನು ವೇದವಿದನು ಅಧ್ಯಾಪಕನೂ ಆದ ಬ್ರಾಹ್ಮಣ ಎಂದು ಹೇಳುತ್ತಾನೆ. ಹೀಗೆ ತನ್ನ ಹಿಂದಿನ ಜನ್ಮದಲ್ಲಿ ತಾನು ಯಾರಾಗಿದ್ದನೆಂದು ಹೇಳುತ್ತಾನೆ. ಆಗ ಶ್ರೀಗುರುವು ನೀನು ವೇದಜ್ಞನಾದರೆ ವಾದದಲ್ಲಿ ಈ ವಿಪ್ರರನ್ನು ಜಯಿಸು ಎಂದುತ್ತಾರೆ. ಅವನು ಕೂಡಲೇ ವೇದಗಾನ ಮಾಡಿ ಅವರೊಡನೆ ಚರ್ಚೆಗೆ ಸಿದ್ಧನಾಗುತ್ತಾನೆ. ಅದನ್ನು ನೋಡಿದ ಆ ಕುಪಂಡಿತರಿಗೆ ಭಯವುಂಟಾಗಿ ಬಾಯಿ ಒಣಗಿ ಹೋಗುತ್ತದೆ, ಹೊಟ್ಟೆಯಲ್ಲಿ ನೋವು ಆರಂಭವಾಗುತ್ತದೆ. ಆಗ ಅವರು ಸ್ವಾಮಿಯ ಕಾಲ ಮೇಲೆ ಬಿದ್ದು, ಸ್ವಾಮಿ, ಸಾಕ್ಷಾತ್ ಪರಮೇಶ್ವರರಾದ ನಿಮ್ಮನ್ನು ಧಿಕ್ಕಾರ ಮಾಡಿದೆವು, ಬ್ರಾಹ್ಮಣರನ್ನು ದೂಷಿಸಿದೆವು, ನಮಗೆ ವಿದ್ಯೆ ಹೇಳಿಕೊಟ್ಟ ಗುರುವಿನ ಆದೇಶ ಉಲ್ಲಂಘನೆ ಮಾಡಿ ಮ್ಲೇಂಚರ ಎದುರಿಗೆ ವೇದ ಹೇಳಿ ಅವನ ಸತ್ಕಾರಕ್ಕೆ ಆಸೆಪಟ್ಟೆವು. ನೀವು ಸರ್ವ ಸಮರ್ಥರು, ನಿಮ್ಮ ಮಹಿಮೆಯನ್ನು ತಿಳಿದುಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ, ನಮ್ಮನ್ನು ಉದ್ಧರಿಸಿ ಎಂದು ಬೇಡಿಕೊಂಡರು. ಆಗ ಅದಕ್ಕೆ ಸ್ವಾಮಿ, ನೀವು ಬ್ರಾಹ್ಮಣ ದೂಷಣೆ ಧರ್ಮೋಲ್ಲಂಘನೆಯನ್ನು ಮಾಡಿ ಅನೇಕ ಜನರನ್ನು ಬಾಧಿಸಿದ್ದೀರ. ಅದಕ್ಕೆ ಮುಂದಿನ ಜನ್ಮದಲ್ಲಿ ನೀವು ಬ್ರಹ್ಮರಾಕ್ಷಸರಾಗುತ್ತೀರ. ಮಾಡಿದ ಕರ್ಮ ಅನುಭವಿಸಿಯೇ ತೀರಬೇಕು. ಅದನ್ನು ಕೇಳಿದ ಆ ವಿಪ್ರರು ಗುರುವಿನ ಪಾದಗಳಿಗೆ ಬಿದ್ದು ತಮ್ಮ ಮೇಲೆ ಕರುಣೆ ಇಟ್ಟು ಅದರಿಂದ ಪಾರಾಗುವ ಉಪಾಯವನ್ನು ಹೇಳಿರೆಂದು ಕೇಳಿಕೊಳ್ಳುತ್ತಾರೆ. ಆಗ ಸ್ವಾಮಿಯು, ವಿಪ್ರರೇ, ನಿಮಗೆ ಪಶ್ಚಾತ್ತಾಪವಾಗಿದೆಯಾದ್ದರಿಂದ ನಿಮ್ಮ ಪಾಪದಲ್ಲಿ ಸ್ವಲ್ಪ ಭಾಗ ನಾಶವಾಗಿದೆ. ಇನ್ನು ನೀವು ಬ್ರಹ್ಮರಾಕ್ಷಸರಾಗಿ 12 ವರ್ಷಗಳು ಜೀವಿಸಿ ಒಬ್ಬ ಬ್ರಾಹ್ಮಣನಿಂದ ವೇದದಲ್ಲಿನ ನಾರಾಯಣ ವಾಕುವನ್ನು ಕೇಳುವುದರಿಂದ ನಿಮಗೆ ಪಿಶಾಚತ್ವ ತೊಲಗಿ ದ್ವಿಜರಾಗಿ ಸದ್ಗತಿಯನ್ನು ಹೊಂದುತ್ತೀರಿ ಎಂದು ಹೇಳುತ್ತಾರೆ. ನಂತರ ಅವರು ಶ್ರೀಗುರುವಿನ ಅಪ್ಪಣೆಯನ್ನು ಪಡೆದು ಗ್ರಾಮ ಸೇರುವಷ್ಟರಲ್ಲಿ ಅವರಿಬ್ಬರಿಗೂ ಹೃದಯ ಬೇನೆ ಬಂದು ನದಿ ತೀರ ಸೇರುವ ಒಳಗೆ ಅದು ತೀವ್ರವಾಗಿ ಮರಣ ಹೊಂದಿ ರಾಕ್ಷಸರಾಗಿ ಅಲ್ಲೇ 12 ವರ್ಷಗಳ ಕಾಲ ನಿವಾಸ ಮಾಡಿದರು. ಕಾಲಾನಂತರದಲ್ಲಿ ಅಲ್ಲೊಬ್ಬ ಬ್ರಾಹ್ಮಣ ಮಂತ್ರ ಗುರುತಿಗೆ ಬರದೆ ಒದ್ದಾಡುತ್ತಿದ್ದಾಗ ಅವರು ಅವನಿಗೆ ಆ ನಾರಾಯಣ ವಾಕುವನ್ನು ಉಪದೇಶಿಸಿದರು. ಆ ಸದ್ಬ್ರಾಹ್ಮಣ ಅದು ಓದುತ್ತಿದ್ದಾಗ ಕೇಳಿ ಆ ಪುಣ್ಯ ಫಲದಿಂದ ಪಾಪ ವಿಮುಕ್ತರಾದರು. ತದನಂತರ ಈ ಹಿಂದೆ 7 ಜನ್ಮಗಳ ಹಿಂದೆ ತಾನು ವೇದವಿದನೆನ್ನುವ ಸ್ಮೃತಿ ಬಂದ ಆ ಚಾಂಡಾಳ ಸ್ವಾಮಿಗೆ ನಮಸ್ಕಾರ ಮಾಡಿ, ಸದ್ಗುರೋತ್ತಮ, ನೀವು ಜ್ಞಾನಜ್ಯೋತಿ ಸ್ವರೂಪರು, ಪೂರ್ವ ಜನ್ಮದಲ್ಲಿ ವೇದವಿದನಾದ ನಾನು
ಈ ಜನ್ಮದಲ್ಲಿ ಕೀಳು ಜಾತಿಯವನಾಗಿ ಹೇಗಾದೆ? ತ್ರಿಕಾಲಜ್ಞಾನರಾದ ನೀವು ನನಗೆ ಈ ಜನ್ಮ ಯಾವ ಕಾರಣದಿಂದ ಬಂತೋ ತಿಳಿಸಬೇಕು ಎಂದು ಬೇಡಿಕೊಳ್ಳುತ್ತಾನೆ. ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ 27 ಮುಕ್ತಾಯವಾಗುತ್ತದೆ. ಮುಂದಿನ ಅಧ್ಯಾಯದಲ್ಲಿ ಗುರುಗಳು ಆ ವಿಪ್ರನ ಜನ್ಮದ ರಹಸ್ಯಗಳನ್ನು ಹೇಳುವುದನ್ನು ಕೇಳೋಣ. ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.